ಕರೆಂಟ್ಲಿ ನಾವು ಗೋಕರ್ಣದಲ್ಲಿದ್ದೀವಿ. ನಮ್ಮ ನಿಲನ್ ಫುಲ್ ಡ್ರೋನ್ ಎಕ್ಸ್ಪರ್ಟ್ ಆಗ್ಬಿಟ್ಟು ಅಲ್ಲಿ ನೋಡಕ್ ಚೆನ್ನಾಗಿದ್ಯಾ, ಬೋಟ್ ಕಳೆ ಬರುತ್ತೆ ಅಂದ್ಬಿಟ್ಟು ಬಿಲ್ಡಪ್ ತಗೊಂಡ ಫುಲ್ ಭಯ ಆಗ್ತೈತೆ ಅವನಿಗೆ. ಎಷ್ಟೋ ವರ್ಷ ಆದಮೇಲೆ ಈ ಟಚ್ ಮಿ ನಾಟ್ ಪ್ಲಾಂಟ್ ನೋಡ್ತಾ ಇರೋದು. ಸೊ ಇವಾಗ ನಾವು ಜಟಾಯು ತೀರ್ಥ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ದ ಬ್ಯೂಟಿಫುಲ್ ಸನ್ಸೆಟ್. ಯಾವಾಗಲೂ ನನ್ನ ಬ್ಲಾಗಲ್ಲಿ ಅದು ಬೆಸ್ಟ್ ಸನ್ಸೆಟ್ ಅಂತ ಹೇಳ್ತಿದ್ದೆ. ಆ್ಯಂಡ್ ಯಾರೇ ಒಬ್ಬರು ಗೋಕರ್ಣಕ್ಕೆ ಬಂದರೆ ಆ ಸನ್ಸೆಟ್ ಪಾಯಿಂಟಿಗೆ ಹೋಗಿ ಎಲ್ಲರೂ ರೆಡಿ ಆಗಿದ್ದೀವಿ. ಇವಾಗ ಸನ್ಸೆಟ್ ಪಾಯಿಂಟಿಗೆ ನಮ್ಮ ಪ್ರಯಾಣ ಶುರು ಆಗ್ತಿದೆ. ಕೊಬ್ಬರಿ ಮಿಠಾಯಿ ಇದೆಯಾ? ಸೊ ಗೈಸ್, ಈ ಲೈನಾಗಿ ಹೆಂಗೆ ಕೂತಿದೆ ನೋಡಿ. ಯಾವ ಟೀಮ್ ಬ್ರೋ? ಲೋಕಲ್ ಅವರ? ಊರ ಇಲ್ಲ ಹೆಂಗೆ? ನೈಸ್. ಬೆಟ್ಟಿಂಗ್ ಮ್ಯಾಚಾ ಇಲ್ಲ ಪ್ರೈಸ್ ಮನಿ? ಸೂಪರ್. ಸೊ ಗೈಸ್, ತುಂಬ ಚೆನ್ನಾಗಿತ್ತು ದಿನಗಳು. ಆ್ಯಂಡ್ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿ ಆಡಿದ್ವಿ. ಆ್ಯಂಡ್ ಮಿಸ್ ಮಾಡ್ಕೋತಿದ್ದೆ ಅನ್ಸುತ್ತೆ ಬರಲಿಲ್ಲ ಅಂದರೆ. ಇಲ್ಲಿಗೆ ಏನಕ್ಕೆ ಸಡನ್ನಾಗಿ ಬಂದಿದ್ದಂತ ಹೇಳಿದ್ರೆ, ಸೊ ನಿಕ್ಕಿ ಮತ್ತು ಅವ್ರ ಅಮ್ಮದು ಬರ್ಡೇ ಇತ್ತು. ಸೊ ಅದಕ್ಕೆ ಸೆಲೆಬ್ರೇಟ್ ಮಾಡ್ಸೋಕ್ಕೆ ನಿಲನ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸೊ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ನನ್ನ ಬ್ಲಾಗ್ಸಲ್ಲಿ ಯಾವಾಗಲೂ ಹೇಳ್ತಿದ್ದೆ ಒಂದು ವ್ಯೂ ಪಾಯಿಂಟ್ ಅದಂತೂ ಕ್ರೇಜಿ ಮರೆಯೋಕ್ಕಾಗಲ್ಲ ಅಂತ. ಇವತ್ತು ಸಮ್ಮರಲ್ಲಿ ಬಂದಿದ್ದೀವಿ, ಅಷ್ಟು ಗ್ರೀನರಿ ಇಲ್ಲ, ಬಟ್ ಅಲ್ಲಿಂದ ವ್ಯೂ ಅಂತೂ ಕ್ರೇಜಿ ಆಗಿರುತ್ತೆ. ದಟ್ ಡೆಫಿನೆಟ್ಲಿ. ಸೊ ಲೆಟ್ಸ್ ಗೋ ಟು ದ ಪಾಯಿಂಟ್. ಸೊ ಗೈಸ್, ಫೈನಲಿ ವಿ ಆರ್ ಹಿಯರ್. ಸೊ ಗೈಸ್, ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಇದೆ. ಆ್ಯಂಡ್ ಟೈಮ್ ಲ್ಯಾಪ್ಸ್ ಇಕ್ಕಿದ್ದೇನೆ ಇಲ್ಲಿ. ಸೊ ಯು ಕ್ಯಾನ್ ಸಿ ದಟ್ ಟೈಮ್ ಲ್ಯಾಪ್ಸ್. ಅಗೈನ್ ಕಮಿಂಗ್ ಬ್ಯಾಕ್ ಟು ದಿಸ್ ಪ್ಲೇಸ್. ಒಂಥರ ಇಲ್ಲಿ ನೋಡ್ಬೋದು ನೀವು, ಒಂಥರ ಎವನ್ಗೆ ಗೇಟ್ ಓಪನ್ ಆಗತ್ತಂಗಿದೆ. ಇದು ದಾರಿ ಕಾರ್ಪೆಟ್, ರೆಡ್ ಕಾರ್ಪೆಟ್ ಥರ ಗೋಲ್ಡನ್ ರೋಡ್ ಇದ್ದಂಗಿದೆ ಅದು. ಇಟ್ಸ್ ಸೋ ಬ್ಯೂಟಿಫುಲ್. ಸೊ ಈ ಪ್ಲೇಸ್ ಅಂತೂ ದಿ ವರ್ತ್ ಅಂತ ಹೇಳ್ಬೋದು. ಅಮೇಝಿಂಗ್. ಇನ್ನು ಒಂದು 2 ಮಿನಿಟ್ಸಲ್ಲಿ ಫುಲ್ ಸನ್ ಕೆಳಗಡೆ ಹೊರಟೋಗುತ್ತೆ ಗೈಸ್. ಅದು ಆಲ್ರೆಡಿ ಫೇಡ್ ಆಗಿದೆ. ಬ್ಯೂಟಿಫುಲ್ ವ್ಯೂ.
ಸೊ ಇವಾಗ ಟೆಂಪಲ್ ಒಳಗಡೆ ಹೋಗ್ತಿದ್ವಿ, ಬಟ್ ಇಲ್ಲಿ ಗೋಕರ್ಣ ಟೆಂಪಲಲ್ಲಿ, ಮಹಾಬಲೇಶ್ವರ ಟೆಂಪಲಲ್ಲಿ ಪಂಚೆ ಕಂಪಲ್ಸರಿ ಆ್ಯಂಡ್ ಕ್ಯಾಮ್ರಾ ಎಲ್ಲ ಏನೋ ಅಲೋ ಇರಲ್ಲ, ಆ್ಯಂಡ್ ಶರ್ಟ್ ಬಿಚ್ಚಿ ಹೋಗ್ಬೇಕು ಒಳಗಡೆ. ಸೊ ನಾವು ಪಂಚೆ ಬೇರೆ ತೊಗೊಂಬಂದಿರಲಿಲ್ಲ, ಆಲ್ ಆಫ್ ಎ ಸಡನ್ ಪ್ಲ್ಯಾನ್ ಆಗಿದ್ದು. ಸೊ ಎಸ್, ತಿರ್ಗಾ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹೊಸ ಪಂಚೆ ಇಸ್ಕೊಂಡಿದ್ದೇವೆ ಗೈಸ್. One hour later. How was your Darshana experience? How was it? ದೇವರು ಕೃಪೆ ತೋರಿಸ್ತಾ, ಫುಲ್ಲಾಗಿ ತೋರಿಸ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಏನು ಕೃಪೆ ತೋರಿಸ್ಬೇಕಿತ್ತು ನಿಮಗೆ? ಹೋಗಿ ಮುಟ್ಟು ನೋಡ್ಬೇಕಾಗಿತ್ತು. ದೇವ್ರೆ ಇದ್ದೀರಾ ಆರಾಮ ಅಂತ ಕೇಳಬೇಕಾಗಿತ್ತು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಟೈಮ್. ಸೊ ಅನ್ನದಾನ ಹೋಗೋಣ, ಅನ್ನದಾನ ಮುಗಿಸ್ಕೊಂಡು. ನಿಲ್ಲನ್ ವಾಯ್ಸ್ ಏನಾಗೋಗಿದೆ ಅಂತ ಕೇಳಿ ಗಾಯ್ಸ್. ನನ್ನ ವಾಯ್ಸು ಕುಡ್ದು ಫುಲ್ ಅಟ್ಟಿ ಎಲ್ಲ ಮಾಡಿ ವಾಯ್ಸ್ ಚೇಂಜ್ ಅತ್ತೆ ನೋಡು, ಆ ಅಕ್ಕಗೆ ನೀನು ಹೈ ಅಂತ ಹೇಳಿದ್ರೆ ಚಾಕಿ ಕೊಡಿಸ್ತೇನೆ ಆಮೇಲೆ. ಊಟ ಮಾಡ್ತಾ ಇದ್ದಾನೆ ಚಾಕಿ. ಬೇಡವಾ? ಆಯ್ತು, ಗೊಂಬೆ ಕೊಡಿಸ್ತೇನೆ. ಇಲ್ಲ, ಅವಳಿಗೆ ಹೇಳಿ ಆಂಟಿ, ಆ ಅಕ್ಕಗೆ ಹೈ ಅಂತ. ಆಯ್ತು, ಪಾಸ್ ಕೊಡು. ಸೊ ಗೈಸ್, ಹೋಮ್ ಸ್ವೀಟ್ ರೂಮ್. ಸೊ ರಿಟರ್ನು ಎಲ್ಲ ಇವತ್ತೆಲ್ಲ ಒಳ್ಳೆ ಸನ್ಸೆಟ್ ಪಾಯಿಂಟು, ಪ್ಯಾರಡೈಸ್ ಬೀಚಲ್ಲಿ ಸ್ವಿಮ್ಮಿಂಗ್ ಮಾಡಿಕೊಂಡು ಅಲ್ಲಿ ಬೋಟ್ ಮೇಲಿಂದ ಜಂಪ್ ಮಾಡಿದ್ದು, ಅದೆಲ್ಲ ಸೂಪರ್ ಕ್ರೇಜಿ ಫನ್ ಆಗಿತ್ತು. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಬಂದಾದಮೇಲೆ ನಾನು ಕೀ ಕಳ್ದಾಕ್ಬಿಟ್ಟಿದ್ದೆ, ಅದೊಂದು ಎಕ್ಸ್ಪೀರಿಯೆನ್ಸು. ಹೆಂಗೋ ಮಾಡಿ ಕವರ್ ಮಾಡಾಯಿತು ಅದೆಲ್ಲ. ಸೊ ಇವತ್ತೊಂದು ಡೇ ಆಸಮ್ ಆಗಿತ್ತು. ಸೊ ನೀವೇ ನೋಡಿದ್ರಿ ಬ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಹಾಕಿ. ಸೊ ಕಮೆಂಟ್ ಮಾಡೋಕೆ ಏನಾದ್ರು ಶೈ ಆದರೆ ಒಂದು ಲೈಕ್ ಬಟನ್ ಅಂತ ಇದೆ, ಅದನ್ನಾದರೂ ಒತ್ತಿ. ಸೊ ಎಸ್, ಐ ವಿಲ್ ಎಂಡ್ ದಿಸ್ ಬ್ಲಾಗ್ ಟುಡೇ. ಅಂದರೆ ಇವತ್ತಿಗೆ ಈ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇಟ್ ವಾಸ್ ಆಸಮ್, ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ MSD Directions channel guys. Bye.